ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ಇವತ್ತಿನ ದಿನ ದೇವರ ಕೈಯಲ್ಲಿ ಭಯಂಕರವಾಗಿ ನೀವು ಅಭಿಷೇಕಿಸಲ್ಪಟ್ಟಿದ್ದೀರಾ ಅನ್ನುವಂಥ ವಿಷಯಕ್ಕೆ 5 ಚಿಹ್ನೆಗಳನ್ನು ನಾನು ನಿಮಗೆ ಹೇಳ್ತೇನೆ. ಈ 5 ಚಿಹ್ನೆಗಳು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನಡೆಯುತ್ತಿದ್ದರೆ ನೀವು ತಿಳಿಯಬೇಕಾಗಿರೋ ವಿಷಯ ಏನಂತಂದರೆ ನೀವು ದೇವರ ಕೈಯಲ್ಲಿ ಅಭಿಷೇಕಿಸಲ್ಪಟ್ಟಿದ್ದೀರಾ ಅಂತ ಅರ್ಥ. ಮೊದಲನೇದಾಗಿ ತೀವ್ರ ಆಧ್ಯಾತ್ಮಿಕ ಯುದ್ಧಗಳು. ನಿಮ್ಮ ಜೀವನದಲ್ಲಿ ನೀವು ತಪ್ಪು ಮಾಡದೇ ಇದ್ದರೂ ನಿಮ್ಮ ಮೇಲೆ ನಿಂದೆಗಳು ಅವಮಾನಗಳು ಬರ್ತಿದ್ದಾವೆ ಅಂತಂದರೆ ಅದಕ್ಕೆ ಒಂದು ಕಾರಣ ನಿಮ್ಮ ಆತ್ಮಿಕವಾದ ಶಕ್ತಿಯನ್ನು ಅಭಿವೃದ್ಧಿಗೊಳಿಸಲು ದೇವರು ಪರೀಕ್ಷೆ ಮಾಡುತ್ತಿದ್ದಾರೆ ಅಂತ ಅರ್ಥ. ಮೊದಲನೇದಾಗಿ ತೀವ್ರ ಆಧ್ಯಾತ್ಮಿಕ ಯುದ್ಧಗಳು. ಎರಡನೇದಾಗಿ ಪ್ರೀತಿಸುವವರಿಂದ ದೂರ ಆಗುವುದು, ವಿಭಜನೆ ಆಗುವುದು. ಇದು ದೇವರು ನಿಮ್ಮನ್ನು ಒಂದು ಶಕ್ತಿಯಾಗಿ ತಯಾರಿಸಲು, ಪ್ರಭಾವವುಳ್ಳ ವ್ಯಕ್ತಿಯಾಗಿ ತಯಾರಿಸಲು ನಿಮ್ಮನ್ನು ಸಿದ್ಧಪಡಿಸುವಂಥ ಒಂದು ಸಮಯವಾಗಿದೆ. ಮೋಶೆ 40 ವರ್ಷ ಮಿದ್ಯಾನಲ್ಲಿ ಕುರಿ ಕಾಯುತ್ತಾ ಆತನು ತರಬೇತಿ ಹೊಂದಿದ ಹಾಗೆ ದೇವರು ನಿಮ್ಮನ್ನು ತರಬೇತಿ ಕೊಡುತ್ತಾ ಇರ್ತಾರೆ. ಮೂರನೇದಾಗಿ ಮನಸ್ಸಿನ ಮೇಲೆ ಮತ್ತು ಭಾವನೆಗಳ ಮೇಲೆ ದಾಳಿಗಳು, ಆತಂಕ ಆಗುವಂಥದ್ದು, ಗೊಂದಲಗಳು, ಯುದ್ಧದ ಲಕ್ಷಣಗಳು. ಆದರೆ ಇವೆಲ್ಲವೂ ಆಗುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ನೀವು ನೆನಪಿಟ್ಟುಕೊಳ್ಳಬೇಕಾಗಿರೋ ವಿಷಯ ಏನಂತಂದರೆ ನಿಮ್ಮ ಶಕ್ತಿಯು, ನಿಮ್ಮ ಬಲವು ಅಧಿಕವಾಗುತ್ತಿದೆ ಅಂತ ಅರ್ಥ. ನಾಲ್ಕನೇದಾಗಿ ಬಾಗಿಲುಗಳು ಮುಚ್ಚಲ್ಪಡ್ತವೆ. ಕೆಲವು ಸಾರಿ ನೀವು ಈ ಕೆಲಸ ಆಗಬೇಕಾಗಿತ್ತು, ಈ ಕೆಲಸವನ್ನು ನಾನು ಮಾಡಬೇಕಾಗಿತ್ತು, ಯಾಕೆ ಹೀಗಾಯಿತು, ಬಾಗಿಲುಗಳು ಮುಚ್ಚಲ್ಪಟ್ಟವಲ್ಲ ಅಂತ ಕೆಲವು ಸಾರಿ ನೀವು ಪ್ರಶ್ನೆಗಳು ಹಾಕೊಳ್ತಾ ಇರ್ತೀರ. ಇದು ಯಾಕೆ ಹಾಗಾಗುತ್ತಿದೆ ಅಂತಂದರೆ ನಿಮ್ಮ ಜೀವನದಲ್ಲಿ ಕೆಟ್ಟದು ಆಗಬಾರದು ಅಂತ ದೇವರೇ ಕೆಲವು ಬಾರಿ ಬಾಗಿಲುಗಳನ್ನು ಮುಚ್ಚುತ್ತಾರೆ. ಪ್ರೈಸ್ ಲಾರ್ಡ್. ಐದನೇದಾಗಿ ಸ್ಥಿರ ಉದ್ದೇಶ ಮತ್ತು ಧೈರ್ಯ. ದೇವರ ಒಂದು ಚಿತ್ತವು ನೋವಿನ ನಡುವೆಯೂ ಸಹ ಧೈರ್ಯವಾಗಿ ಆತನ ಕರೆಯುವಿಕೆಗೆ ಒಳಗಾಗಬೇಕೆನ್ನುವುದು ಆತನ ಆಸೆ. ಯೋಬನ ಜೀವಿತದಲ್ಲಿ ಕೇವಲ ಆತನಿಗೆ ರೋಗ ಬಿಟ್ಟರೆ ಬೇರೆ ಏನೂ ಉಳಿದಿರಲಿಲ್ಲ. ಆದರೆ ಆ ಸಮಯದಲ್ಲೂ ಸಹ ಯೋಬನು ದೇವರನ್ನು ಕೊಂಡಾಡಿದನು, ಸ್ತುತಿಸಿದನು. ಇವತ್ತಿನ ದಿನ ದೇವರು ನಿಮ್ಮ ಜೀವನದಲ್ಲಿ ಕೆಲವು ಬಾರಿ ಕಷ್ಟಗಳು, ಸಂಕಷ್ಟಗಳು ಎಲ್ಲ ಬರಲಿಕ್ಕೆ ಅನುಮತಿ ಕೊಟ್ಟರೂ ಸಹ ನಿಮ್ಮ ಕರೆಯುವಿಕೆಗೋಸ್ಕರವಾಗಿ ನೀವು ಮುಂದೆ ಹೋಗುತ್ತಾ ಇದ್ದೀರಾ ಇಲ್ಲವ ಅನ್ನುವಂಥ ವಿಷಯಗಳನ್ನು ದೇವರು ಪರೀಕ್ಷೆ ಮಾಡ್ತಿರ್ತಾರೆ. ಭಯಪಡಬೇಡ್ರಿ. ಯೋಬನ ಜೊತೆ ಇದ್ದ ದೇವರು, ಯೋಸೇಫನ ಜೊತೆ ಇದ್ದ ದೇವರು, ಮೋಶೆ ಜೊತೆ ಇದ್ದ ದೇವರು ನಿಮ್ಮೊಂದಿಗಿದ್ದಾರೆ. ಪೌಲನ ಜೊತೆ ಇದ್ದ ದೇವರು ನಿಮ್ಮೊಂದಿಗಿದ್ದಾರೆ. ಹಿಂದೆ ಇರುವುದನ್ನು ಮರೆತು ದೇವರು ನಿಮ್ಮನ್ನು ಯಾವುದಕ್ಕೋಸ್ಕರವಾಗಿ ಕರೆದಿದ್ದಾರೋ ರೋಷವುಳ್ಳವರಾಗಿ ದೇವರಿಗೋಸ್ಕರವಾಗಿ ಮುಂದೆ ಸಾಗಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.